ಹಲೋ ಗುರುಗಳೇ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೇನಾದರೂ ನೋಡಿ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀವಿ. ನಾನು ಸಾಕಬೇಕು ಬೆಳ್ಳುಳ್ಳಿ. ಇದು ಈ ಥರ ಬಿಡಿಸಿರೋ ಬೆಳ್ಳುಳ್ಳಿ ತಗೊಬಂದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಬಿಡಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇ ನೋಡಿ ಈ ಥರ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀವಿ. ಅಲ್ಲಿ ಕ್ರಿಕೆಟ್ ನೋಡ್ತಾ ಇದ್ದೀವಿ, ಇಲ್ಲಿ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀವಿ. ಅದು ಜಾನು ಅಲ್ಲಿ ಓದ್ಕೊತಾ ಇದ್ದಾಳೆ. ಅದು ಅವ್ರ ಮಮ್ಮಿ ಶಾರ್ಪ್ ಮಾಡ್ತಾರೆ ಪೆನ್ಸಿಲ್ನ. ನೋಡಿ ಎಷ್ಟು ಚೆನ್ನಾಗಿ ಇದು ಹೊಸ ಶಾರ್ಪ್ನರ್. ಈ ತರ ಶಾರ್ಪ್ನರ್ಸ್ ಇಸ್ಕೋಬೇಕು. ಅದೆಲ್ಲ ಇವತ್ತಾದ್ರೆ ಬೆಳ್ಳುಳ್ಳಿ ಬಿಡ್ಸಕ್ ಹಾಕಿದಾರೆ ನಮಗೂ ಸಾತ್ವಿಕ್ಗೆ. ಬೆಳ್ಳುಳ್ಳಿ ಬಿಡ್ಸೋಣ ಸತ್ತು ಡಿಸೈನ್ ಇಸ್ಕೊಂತೀಯ ಕೆಲಸ ಕಾರ್ಯ ಇದ್ದಿರೋ ಶಾರ್ಪ್ನರ್. ಹೌದಲ್ಲ, ಬಾಕ್ಸ್ ನೀಟಾಗಿ ಇಟ್ಕೋ. ನೀನ್ ಹೆಂಗಿದೀಯಾ, ನೀನ್ ಯಾವ ತರ ಇರ್ತೀಯಾ, ನಿನ್ ಬಾಕ್ಸ್ ನಿನ್ ಬ್ಯಾಗ್ ನೋಡಿ ಹೇಳೋದು. ಅದು ಗಲೀಜ್ ಇದ್ರೆ ಓ ಇವಳು ಯಾವಳು ಗಲೀಜ್ ಇವಳು ಅನ್ಕೊಂತಾರೆ. ಬಾಕ್ಸ್, ಸ್ಕೂಲ್ ಬ್ಯಾಗ್ ಎಲ್ಲ ನೀಟ್ ಇರ್ಬೇಕು, ಎಲ್ಲ ಆರ್ಗನೈಸ್ ಆಗಿ ಇಡಬೇಕು. ಗೊತ್ತಿಲ್ಲ? ಯು ವಾಂಟ್ ದಿಸ್ ರಬ್ಬರ್ಸ್? ಏನೋ ಈ ರಬ್ಬರ್ಸ್. ಸ್ಟ್ರೋ ಇನ್ ಡಸ್ಟ್ಬಿನ್ ತಗೋ, ಇದತ್ಕೋ. ನೋಡಿ ಯಾವ ಥರ ನಾವು ಹೇಳಿದ್ ತಂದಿಲ್ಲ ಅಂದರೆ ನಾವೇ ಮಾಡಿಕೊಡ್ಬೇಕು. ಹಿಂಗೆ ಬೆಳ್ಳುಳ್ಳಿ ಬಿಡಿಸ್ಕೊಡ್ಬೇಕು. ಈ ಥರ ಲೂಸ್ ಎಲ್ಲ ಸಿಕ್ಕಿಲ್ಲ, ಏನು ಮಾಡ್ತೀರಾ? ಈ ಥರ ಇದು ತಂದೆ ಗಡ್ಡೆ, ಇದನ್ನು ಬಿಡಿಸ್ಕೊಡ್ಬೇಕಂತೆ. ಮಿಕ್ಸಿಗೆ ಹಾಕ್ಬೇಕಂದ್ರೆ ಎಷ್ಟು ಬಿಡಿಸಿ, ಶುಂಠಿ ತೊಳ್ದು ಕಟ್ ಮಾಡಿ ಎಲ್ಲ ನಾವು ಮಾಡ್ಕೊಳಕ್ ಆಗತ್ತೇನೋ? ಅಯ್ಯೋ ಪಾಪ ಅಂದ್ರೆ ಹಂಗೆ ಎಲ್ಲ ನಮ್ದಲ್ಲೇ ಮೇಲೆ ಆಗ್ಬಿಡ್ತಾರೆ. ಅಯ್ಯೋ ಪಾಪ ಏನೋ ಕಣ್ಣವ್ರ ಕೆಲಸ ಮಾಡ್ತಾ ಇದೆಯಾ? ನಮ್ಮ ಕೆಲಸ ಇದು ಅಯ್ಯೋ ಪಾಪ ಅಂತ. ನೋಡಿ ಹೆಂಗಿದಾರೆ ಅಯ್ಯೋ ಪಾಪ. ಸ್ವಲ್ಪ ಮಾಡಿದ್ರೆ ನಾನು ಸ್ವಲ್ಪ ಮಾಡ್ತೀನಿ. ಎಲ್ಲ ನಾವೇ ಮಾಡ್ಬೇಕಂದ್ರೆ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ಆದರೆ ಅವರು ನಾನು ಇಲ್ಲಿ ಮಾಡಿದ್ರೆ ಎಲ್ಲ ಸಾತ್ವಿಕ್ಗೆ ಊಟ ತಿನ್ನಿಸ್ತಾ ಇದ್ದಾರೆ ಅವ್ರ ಮಮ್ಮಿ. ಏನೋ ಹೊಟ್ಟೆ ನೋವು ಅಂತಾನೆ, ತಿಂತಾ ಇಲ್ಲ, ಊಟ ಸರಿಯಾಗಿ ತಿಂತಾ ಇಲ್ಲ. ಹಾಸ್ಪಿಟಲ್ ಹೋಗಿ ಅಂದ್ರೆ ಕಡಿಮೆ ಆಯ್ತಾ? ಏನ್ ಹೇಳಿದ್ ಜನ? ಕಾರ್ ಇಸ್ಕೊಂಡ್ರೆ ಹೊಟ್ಟೆ ನೋವು ಕಡಿಮೆ ಆಯ್ತಾ? ತೋರಿಸು ಸಾರ್, ಅದು ಕಾರ್ ಇಸ್ಕೊಂಡ್ಮೇಲೆ ಹೊಟ್ಟೆ ನೋವು ಕಡಿಮೆ ಆಗಿದೆ ಸಾತ್ವಿಕಿ. ಇನ್ನೂ ಕೆಳಗಡೆ ಇಡು. ನೋಡ್ದಾ ಕಾರು? ಆ ಕಾರ್ ಇಸ್ಕೊಟ್ಮೇಲೆ ಹೌದಾ, ಚೆನ್ನಾಗಿದೆ. ಬಿಡು ಕೆಳಗಡೆ ನೋಡೋಣ ಹೆಂಗ್ ಓಡುತ್ತೋ. ಇನ್ನು ಹಿಂದೆ ನೋಡಿದ್ರ ಹೋಗತ್ತೆ. ಆ ಥರ ಕಾರುಗಳೇ ತುಂಬಾ ಇಷ್ಟಪಡೋದು ಸಾತ್ವಿಕ್ಕು ಅಲ್ಲ ಸಾತು? ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಏನು ಕಡಿಮೆ ಆಗಿಲ್ಲ ಅಂತ ಇದ್ರೆ ಡೈರೆಕ್ಟ್ ಆಗಿ ಟಾಯ್ ಅಂಗಡಿಗೆ ಹೋಗ್ರಿ, ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಹೌದು, ಹೊಟ್ಟೆ ನೋವು ಅದು ಒಂದು ಸೆಕೆಂಡ್ ಹಾಸ್ಪಿಟಲ್. ಹೌದು, ಟಾಯ್ ಶಾಪ್ ಸೆಕೆಂಡ್ ಹಾಸ್ಪಿಟಲ್ ಅವ್ರಿಗೆ. ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಮರ್ತೋಗ್ಬಿಟ್ಟಿದ್ದಾನೆ. ಇಲ್ಲಿ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ ನಾನೇನೋ. ಅಲ್ಲಿ ಕ್ರಿಕೆಟ್ ನೋಡ್ತಾ ಇದ್ದೀನಿ, ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ಅವ್ರ ಮಮ್ಮಿ ಊಟ ತಿನ್ನಿಸ್ತಾ ಇದ್ದಾನೆ, ಸಾತ್ವಿಕ ಊಟ ತಿಂತಾ ಇದ್ದಾನೆ, ಜಾನು ಅಲ್ಲಿ ಓದ್ಕೊತಾ ಇದ್ದಾಳೆ. ಇವತ್ತು ನನಗೆ ಬೆಳ್ಳುಳ್ಳಿ ಬಿಡ್ಸಕ್ಕೆ ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ ಹೆಂಗಿದ್ದಾರೋ. ಏನು ಮಾಡೋಕ್ಕಾಗಲ್ಲ, ಮನೆ ಕೆಲಸ ನಾವು ಮಾಡದೆ ಬೇರೆ ಯಾರು ಮಾಡ್ತಾರೆ? ಇಷ್ಟರಲ್ಲಿ ಇಷ್ಟು ಬಿಡಿಸಿದ್ದೀನಿ ನೋಡಿ. ಇಷ್ಟು ವೇಸ್ಟ್ ಹೋಗಿದೆ, ಇಷ್ಟು ಬಿಡಿಸಿದ್ದೀನಿ, ಇನ್ನು ಇಷ್ಟಿದೆ. ಯಾವುದೋ ನಾಳೆವರೆಗೇನು? ಹಾಂ, ಹೇಳು ಏನಕ್ಕೆ ಅಷ್ಟು ಲೇಟ್ ಮಾಡ್ತಾರ ಜನ ನಿಮ್ಮ ಡ್ಯಾಡಿ? ನೋಡು, ಅದೇ ನನ್ನ ಕೈಯಲ್ಲಿ ಇದ್ರೆ ಇಷ್ಟಪಟ್ಟು ಆಗ್ಬಿಡು. ನೋಡಿ ನೋಡ್ತಾವನೆ.
ಸಾತ್ವಿಕದ ಕಾರ್ ಕಳ್ದಾಕಿದ್ದಾರೆ ನೋಡಿ, ಇಬ್ಬರು ಹುಡುಕ್ತಾ ಇದ್ದಾರೆ. ಅವ ನೋಡು ಹುಡುಕ್ತಾ ಇದ್ದಾರೆ, ಎಲ್ಲೋ ಕಳ್ದಾಕಿದ್ದಾರೆ ಸಾತ್ವಿಕದ ಕಾರ್. ನೋಡ್ದಾ, ಕಾರ್ ಕಳ್ದಾಕಿದ್ದಾರೆ ಸಾತ್ವಿಕ್ದು. ಮಂಚ ಕೆಳಗಡೆ ಎಲ್ಲ ನೋಡ್ತಾ ಇದ್ದಾರೆ ಅವ್ರ ಮಮ್ಮಿ ಅವನಿಬ್ಬರು. ಇಲ್ಲ ನೋಡಿ ಸತು, ಎಲ್ಲೋ ಆಯ್ತಾ? ಅಯ್ಯೋ ಲೈತ ಅಂತ ನೋಡೋ, ಸಿಕ್ಕಿಲ್ಲ. ಎಲ್ಲ ಹುಡುಕ ಎಲ್ಲಿ ಬಿಸಾಕಿದ್ರೆ. ಇದ್ರ ಕೆಳಗಡೆ ನೋಡ್ರಿ, ಮಂಚ ಕೆಳಗಡೆ. ಅಯ್ಯೋ ಇಲ್ಲ, ಕಾಣಿಸ್ತಾ ಇಲ್ಲ. ಇಲ್ಲ ಎಲ್ಲೋಯ್ತು? ಸಿಕ್ತಾ? ಅದು ಸಿಕ್ತ ನೋಡಿ. ದವಾ ಸಿಕ್ತಾ? ಹೌದಾ? ಅಯ್ಯೋ ಹೌದಾ? ಸರಿ, ಒರೆಸ್ಕೊಳ್ಳ. ಹೋಯ್ತಾ ಜಾಣ? ಆಯ್ತಾ ಓದಿದ? ಹೌದು, ಅವಳು ಕೆಲಸ ಮಾಡ್ತಲ್ಲ, ನೀನು ಕೆಲಸ ಮಾಡು. ನೀವು ಯಾವತ್ತನ ಈ ಥರ ಬೆಳ್ಳುಳ್ಳಿ ಬಿಡಿಸೋದು ಏನಾದರೂ ಪನಿಷ್ಮೆಂಟ್ ತೊಗೊಂಡಿದ್ರೆ ಕಮೆಂಟ್ ಮಾಡಿ. ಅದನ್ನು ನಾನು ಬೆಳ್ಳುಳ್ಳಿ ಬಿಡಿಸೋದಕ್ಕೆ ಒಂದು ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ? ಫ್ರೀ ಅಲ್ವಾ? ಇಲ್ಲ ಕಾಸ್ಟಿಂಗ್ ಫ್ರೀ ಅಲ್ಲ, ಮಾಡಿ. ಓಕೆ, ಬಾಯ್ ಗುರುಗಳೇ, ಬಾಯ್.